ನೋಡಿ, ಶಾಸಕ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ, ಹೌದು, ಸತೀಶ್ ರೆಡ್ಡಿ ನೇಮಿಸಿಕೊಂಡಿದ್ದಂತಹ ಖಾಸಗಿ ಗನ್ಮ್ಯಾನ್ಗಳು, ಆ ಗನ್ಮ್ಯಾನ್ಗಳ ಅದರಲ್ಲಿ ಒಬ್ಬ ಗುರುಚರಣ್ ಸಿಂಗ್, ಆತನ ಗನ್ನಿಂದನೇ ಈಗ ಇದು ಸಾವಾಗಿರೋದು ಅಂತ ಒಟ್ಟು 3 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರಂತೆ. ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಈಗ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಬಳಿಕ ಗುರುಚರಣ್ ಸಿಂಗ್ನನ್ನು ಬಂಧನ ಅಂತ ತೋರಿಸಿದ್ದಾರೆ. ಯಾಕೆಂದರೆ ಗುರುಚರಣ್ ಸಿಂಗ್ ಗನ್ನಿಂದಲೇ ಬುಲೆಟ್ ಫೈರ್ ಆಗಿರೋದು ಕನ್ಫರ್ಮ್ ಆಗಿದೆ. ಈತ ಪಂಜಾಬ್ ಮೂಲದ ವ್ಯಕ್ತಿ ಗುರುಚರಣ್ ಸಿಂಗ್. ಆತ ವಾಸ ಇದ್ದ ಮನೆಯಲ್ಲೆಲ್ಲ ಪಂಚನಾಮೆಯನ್ನು ನಿನ್ನೆ ಮಾಡಿದ್ರು. ಮತ್ತು ಆ ಬುಲೆಟ್ದು ಕಾರ್ಟ್ರಿಡ್ಜಸ್ ಇರುತ್ತಲ್ಲ ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಒಂದು ಏನಂದರೆ, ಗನ್ಮ್ಯಾನ್ ಅಂದಾಕ್ಷಣಕ್ಕೆ ಯಾರು ನೇಮಿಸ್ಕೊಂಡಿರ್ತಾರೋ ಆತನ ಆತ್ಮರಕ್ಷಣೆಗೆ ಗನ್ ತಗೊಂಡು ಢಮ 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 ಅಂತ ಹೊಡೆದು ಬಿಡೋಂಗಿಲ್ಲ. ಆ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಗನ್ಮ್ಯಾನ್ಗಳಿಗೆ. ಯಾರು ಯಾರನ್ನು ಕೊಲ್ಲುವಂತಿಲ್ಲ. ಬಟ್ ಈ ಪ್ರಕರಣವನ್ನು ಕೊಲೆ ಅನ್ನೋ ಆ್ಯಂಗಲ್ನಲ್ಲೇ ತನಿಖೆಯನ್ನು ಮಾಡಬೇಕಾಗುತ್ತೆ. ಅಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮ್ಯಾನ್ಗಳು ಓಡಾಡ್ತಾ ಇರೋದನ್ನು ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕ್ಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮ್ಯಾನ್ಗಳೇ ಇದ್ದಾರೆ. ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮ್ಯಾನ್ಗಳಂತಲೇ ನಾವು ಭಾವಿಸ್ತೀವಿ. ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತಲೂ ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಹೋಗಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದುಬಿಡಿ ಅಂತ ಹೇಳಿ ಅವ್ರು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ. ಅಷ್ಟೇ ಇನ್ನು ಅದೇ ಇಲ್ಲ. ನಾನು ನೋಡಿರೋ FIRಗಳಲ್ಲಿ ಸುಮೋಟೋ ಕೇಸನ್ನು ಮಾಡಿದ್ದಾರೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಜನಾರ್ದನ್ ರೆಡ್ಡಿ ಹೇಳ್ತಕ್ಕಂಥದ್ದು ಈ ಗನ್ಮ್ಯಾನ್ಗಳು ಯಾರು ಅರೆಸ್ಟ್ ಆಗಿದ್ದಾರೆ ಇವರು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಲ್ಲ, ಇವರು ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಅಂತಕ್ಕಂಥದ್ದೇ ವಾದ. ಅದಕ್ಕೆ ಪೂರಕವಾದ ವಿಡಿಯೋಗಳನ್ನೆಲ್ಲರೂ ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಈ ಗನ್ಮ್ಯಾನ್ಗಳನ್ನು, ಸತೀಶ್ ರೆಡ್ಡಿ ಗನ್ಮ್ಯಾನ್ಸ್ ಅಂತನೋ ಭರತ್ ರೆಡ್ಡಿ ಗನ್ಮ್ಯಾನ್ಸ್ ಅಂತನೋ? ಯಾಕೆಂದರೆ ಒಂದು ವೇಳೆ ಭರತ್ ರೆಡ್ಡಿ ಗನ್ಮ್ಯಾನ್ಸ್ ಅಂತ ಟ್ರೀಟ್ ಮಾಡೋದಾದರೆ ಭರತ್ ರೆಡ್ಡಿನೂ ಆರೋಪಿ ಆಗ್ತಾರೆ ಈ ಪ್ರಕರಣದಲ್ಲಿ. ಸೊ ಯಾವ ಥರ ಟ್ರೀಟ್ ಮಾಡ್ತಾರೆ ಪೊಲೀಸರು ಅಂತ? ಖಂಡಿತ ಅರವಿಂದ್, ಈಗ ಯಾರು ಗುರುಚರಣ್ ಸಿಂಗ್ ಸೇರಿದಂತೆ ಪಂಜಾಬ್ ಮೂಲದ ಒಟ್ಟು 4 ಗನ್ಮ್ಯಾನ್ಗಳನ್ನು ಸ್ವತಃ ಸತೀಶ್ ರೆಡ್ಡಿ ಅವರೇ ನೇಮಕ ಮಾಡಿಕೊಂಡಿರುವಂಥದ್ದು. ಇದು ಕ್ಲಿಯರ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದರೆ ಸತೀಶ್ ರೆಡ್ಡಿ ಒಂದು ಗುತ್ತಿಗೆದಾರರಾಗಿದ್ದರು, ಹೀಗಾಗಿ ಅವ್ರಿಗೆ ಒಂದಿಷ್ಟು ಥ್ರೆಟ್ ಇತ್ತು ಅನ್ನುವಂಥ ಮಾತುಗಳನ್ನು ಅವರೇ ಹೇಳ್ಕೊಂಡಿದ್ರು. ಹೀಗಾಗಿ ಅವರು ಒಂದು ಏಜೆನ್ಸಿ ಮೂಲಕ ಒಟ್ಟು 4 ಗನ್ಮ್ಯಾನ್ಗಳನ್ನು ಪಂಜಾಬ್ ಮೂಲದವ್ರನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ನೇಮಕ ಮಾಡಿಕೊಂಡಿದ್ರು. ಹೀಗಾಗಿ ಆ ಗನ್ಮ್ಯಾನ್ಗಳನ್ನ ಅವ್ರು ಇಟ್ಕೊಂಡು ಓಡಾಡ್ತಿದ್ರು. ಬಹುಶಃ ಭರತ್ ರೆಡ್ಡಿ ಅವ್ರ ಜೊತೆ, ಭರತ್ ರೆಡ್ಡಿ ಅವರ ಆಪ್ತರಾಗಿರೋದ್ರಿಂದ ಭರತ್ ರೆಡ್ಡಿ ಅವ್ರ ಜೊತೆಗೂ ಸಹಿತ ಸತೀಶ್ ರೆಡ್ಡಿ ಅವರು ಸಾಕಷ್ಟು ಬಾರಿ ಓಡಾಡ್ತಿದ್ರು. ಹೀಗಾಗಿ ಜೊತೆಯಾಗಿನೇ ಓಡಾಡ್ತಿದ್ರು. ಹೀಗಾಗಿ ಈ ಕಾರಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪ ಮಾಡಿದ್ರು. ಆದರೆ ಸದ್ಯಕ್ಕೆ ಪೊಲೀಸರು ಕನ್ಸಿಡರ್ ಮಾಡುವಂಥದ್ದು ಗುರುಚರಣ್ ಸಿಂಗ್ ಸೇರಿದಂತೆ ಒಟ್ಟು 4 ಜನ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಅವರೆಲ್ಲರೂ ಕೂಡ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಅನ್ನುವಂಥದ್ದನ್ನ ಈಗಾಗಲೇ ಪ್ರೂವ್ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆನೂ ಸಹಿತ ಒಟ್ಟು 3 ಜನ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ರು. ಆದರೆ ಗುರುಚರಣ್ ಸಿಂಗ್ ಬಳಕೆ ಮಾಡ್ತಿದ್ದಂಥ ಗನ್ನಿಂದಲೇ ಅದು ಬುಲೆಟ್ ಫೈರ್ ಆಗಿತ್ತು ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಕೊಲೆ ಆರೋಪದಲ್ಲಿ ಇದೀಗ, ಅಂದ್ರೆ ಕೊಲೆ ಮಾಡಿದ ಪ್ರಕರಣದಲ್ಲಿ ಇದೀಗ ಗುರುಚರಣ್ ಸಿಂಗ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ತದನಂತರದಲ್ಲಿ ಬೇಕಾಗಿದ್ದಂತೆ ಎಲ್ಲ ಪ್ರೊಸೀಜರ್ಗಳನ್ನು ಕೂಡ ಮಾಡಿದ್ರು. ಮತ್ತೆ ಗುರುಚರಣ್ ಸಿಂಗ್ ಸೇರಿದಂತೆ 4 ಖಾಸಗಿ ಗನ್ಮ್ಯಾನ್ಗಳು ವಾಸವಿದ್ದಂತ ಮನೆಗೂ ಕೂಡ ಹೋಗಿ ಅಲ್ಲಿ ಪಂಚನಾಮೆಯನ್ನು ಕೂಡ ಮಾಡಿದ್ರು. ಮತ್ತೆ ಗುರುಚರಣ್ ಸಿಂಗ್ ಬಳಕೆ ಮಾಡ್ತಿದ್ದಂತ ಗನ್ಗೆ ಹಾಕ್ಲಾಗ್ತಿತ್ತು ಅದು ಕಾರ್ಟ್ರಿಜ್ ಅನ್ನುವಂಥದ್ದನ್ನ ಅದನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಮತ್ತೆ ಅದಾದ್ಮೇಲೆ ಅವ್ರಿಗೆ ಫಿಂಗರ್ ಪ್ರಿಂಟ್ ಮತ್ತೆ ಐ ಟೆಸ್ಟ್ ಎಲ್ಲವನ್ನು ಕೂಡ ಮಾಡಿ ಇದೀಗ ಅವರನ್ನು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರದಲ್ಲಿ ಹೆಚ್ಚಿನ ವಿಚಾರಣೆಗೋಸ್ಕರ ಗುರುಚರಣ್ ಸಿಂಗ್ ಅನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ, ವಶಕ್ಕೆ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ.